ವೆಲ್ಕಮ್ ಎಲ್ಲರಿಗೂ ಶಮನಿಸಂ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಗೆ ಯಾರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ನಮ್ಮ ವ್ಯಾಲ್ಯೂ ಅನ್ನ ಗುರುತಿಸ್ತಾ ಇಲ್ಲ ಅನ್ಕೊಂತಿದ್ರಿ, ಅವ್ರಿಗಾಗಿ ಈ ವಿಡಿಯೋ ತಪ್ಪದೆ ನೋಡಿ. 33 ವರ್ಷಗಳ ಕಾಲ ನಾನು ನನಗೆ ಗೊತ್ತಿರೋ ಮಟ್ಟಿಗೆ ಒಬ್ಬ ಎಮೋಷನಲ್ ಫೂಲ್. ಸೊ ನನಗೆ ಗೊತ್ತಿರೋ ಪ್ರಕಾರ ನಾನು ಎಮೋಷನಲಿ ಬೇಗ ಫೂಲ್ ಆಗ್ಬಿಡ್ತೀನಿ. ಸೊ ಐ ವಾಸ್ ಎಮೋಷನಲ್ ಫೂಲ್ ಫಾರ್ ದೆಮ್. ಇದರಿಂದಾಗಿ ಹಲವಾರು ವರ್ಷಗಳ ಕಾಲ ನಾನು ನನ್ನ ಬಗ್ಗೆ ಯಾವುದೇ ರೀತಿಯಾದಂತಹ ಒಳ್ಳೆ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದಿಲ್ಲ. ಇದರಿಂದಾಗಿ ನನ್ನನ್ನು ನಾನು ಬೇರೆಯವ್ರಿಗೆ ಕಂಪೇರ್ ಮಾಡ್ತಾನೆ ಹೋಗ್ತಿದ್ದೆ, ಆದ್ರೂ ಕೂಡ ನನ್ನ ವ್ಯಾಲ್ಯೂ ಸಿಗ್ತಿರ್ಲಿಲ್ಲ. ಮೋಸ್ಟ್ ಆಫ್ ದಿ ಟೈಮ್ ಒಂಟಿ ಅಂತ ಫೀಲ್ ಆಗ್ತಿತ್ತು. ಎಷ್ಟೋ ನನ್ನನ್ನು ಪ್ರೀತಿಸೋರು ನನ್ನ ಜೊತೆ ಇದ್ರು ಕೂಡ ಅವರು ನನ್ನ ಜೊತೆ ಇದ್ದಾರೆ ಅನ್ನೋ ಫೀಲಿಂಗ್ ಬರ್ತಿರ್ಲಿಲ್ಲ, ಲೋನ್ಲಿ ಫೀಲಿಂಗ್ ಕಾಡ್ತಿತ್ತು. ಸೊ ಯಾವಾಗ ನಾನು ನನ್ನ ಸೆಲ್ಫ್ ಹೀಲಿಂಗ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿದೆ, ನಾನು ತಿಳ್ಕೊಂಡೆ ಐ ವಾಸ್ ಎಮೋಷನಲ್ ಫೂಲ್ ಫಾರ್ ದೆಮ್ ಬಿಕಾಸ್ ನಾನು ಜನರೊಂದಿಗೆ ಎಮೋಷನಲಿ ಬೇಗ ಕನೆಕ್ಟ್ ಆಗ್ತಿದ್ದೆ. ಬಿಕಾಸ್ ನನ್ನ ಜೀವನದ ಉದ್ದೇಶ ಇದ್ದಿದ್ದು ಹೀಲರ್ ಆಗ್ಬೇಕು ಅಂತ ಹೇಳಿ. ಅದಕ್ಕಾಗಿ ನನ್ನ ಜೀವನ ನನ್ನನ್ನ ಹೀಲರ್ ಆಗೋಕೆ ಪ್ರಿಪೇರ್ ಮಾಡ್ತಿತ್ತು. ಬಟ್ ನನ್ನ ಜೊತೆ ಇದ್ದಂತಹ ಜನರು ನನ್ನನ್ನ ಬೇರೆ ತಕ್ಕಡಿಯಲ್ಲಿ ಇಟ್ಟು ತೂಗುತ್ತಿದ್ದ ಕಾರಣ ನನ್ನ ವ್ಯಾಲ್ಯೂ ಅವ್ರಿಗೆ ತಿಳಿತಿರ್ಲಿಲ್ಲ. ಸೊ ಅವರೊಂದು ಅಭಿಪ್ರಾಯವನ್ನ ಪರಿಗಣಿಸ್ತಾ ನನ್ನಲ್ಲಿರುವಂತಹ ವ್ಯಾಲ್ಯೂವನ್ನೇ ಮರ್ತು ಹೋಗ್ಬಿಟ್ಟಿದೆ. ಸೊ ಯಾವಾಗ ನಾನು ನನ್ನ ಸೆಲ್ಫ್ ಹೀಲಿಂಗ್ ಜರ್ನಿಯನ್ನ ಸ್ಟಾರ್ಟ್ ಮಾಡಿದೆ, ನನ್ನಲ್ಲಿರುವಂತಹ ಕೌಶಲ್ಯಗಳನ್ನ ವ್ಯಾಲ್ಯೂಗಳನ್ನ ಗುರುತಿಸ್ತಾ ಬಂದೆ, ಅದರ ಮೇಲೆ ವರ್ಕ್ ಮಾಡ್ತಾ ಬಂದೆ. ನಾವು ಐ ಆಮ್ ಅ ಸಕ್ಸಸ್ಫುಲ್ ಹೀಲರ್. ಸೊ ಯಾರೆಲ್ಲ ನಮ್ಗೆ ಜನರು ವ್ಯಾಲ್ಯೂ ಕೊಡ್ತಾ ಇಲ್ಲ ಅನ್ಕೊಂತಿದ್ದೀರಿ, ನಿಮ್ಗೆ ಒಂದು ಕಿವಿ ಮಾತು. ಇನ್ನೊಬ್ರಿಂದ ವ್ಯಾಲ್ಯೂ ಪಡ್ಕೊಳ್ಳೋ ಮುಂಚೆ ನಿಮ್ಮನ್ನ ನೀವು ಎಷ್ಟು ಗೌರವಿಸ್ಕೊತಿದ್ದೀರಿ ಅನ್ನೋದನ್ನ ಒಂದು ಸಾರಿ ಗಮನಿಸಿ. ನೀವು ನಿಮ್ಮನ್ನ ಗೌರವಿಸ್ಕೊಳ್ದೆ ಬೇರೆಯವ್ರು ಹೇಗೆ ಗೌರವ ಕೊಡೋಕ್ಕಾಗುತ್ತೆ ಅಲ್ವಾ? ಸೊ ನಿಮ್ಮ ಸೆಲ್ಫ್ ಅರ್ಥನ ಯಾರು ಜಾಸ್ತಿ ಮಾಡ್ಕೋಬೇಕಂತಿದ್ದೀರಿ, ಇಷ್ಟ ಮಾಡಿ. ಇವತ್ತು ಕೂತ್ಕೊಂಡು ನಿಮ್ಮಲ್ಲಿರುವಂತಹ ಯಾವುದೇ ಸ್ಕಿಲ್ಸ್ ಆಗಿರಬಹುದು, ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ಅವುಗಳನ್ನೆಲ್ಲ ಲಿಸ್ಟ್ ಮಾಡ್ತಾ ಹೋಗಿ. ಜನರು ನಿಮ್ಮ ಯಾವ ಸ್ಕಿಲ್ಗೆ ಹೆಚ್ಚಾಗಿ ಮೆಚ್ಕೊಳ್ತಾರೆ, ಯಾವ ಸ್ಕಿಲ್ ನಿಮ್ಗೆ ಹೆಚ್ಚು ಖುಷಿ ತಂದ್ಕೊಡುತ್ತೆ, ಹಾಗೆ ಯಾವ ಸ್ಕಿಲ್ ಇಂದ ಜನರಿಗೆ ನೀವು ಹೆಲ್ಪ್ ಮಾಡ್ಬೋದು, ಈ ತರದ ಒಂದು ಚಟುವಟಿಕೆಗಳನ್ನ ಸ್ಕಿಲ್ಸ್ ಗಳನ್ನ ಲಿಸ್ಟ್ ಮಾಡ್ತಾ ಹೋಗಿ. ಇವುಗಳಲ್ಲಿ ಒಂದನ್ನ ದಿನನಿತ್ಯ ಫಾಲೋ ಮಾಡ್ತಾ ಹೋಗಿ. ನಿಮ್ಗೆ ಒಂದ್ ವೇಳೆ ಆರ್ಟಿಸ್ಟ್ ಚೆನ್ನಾಗಿ ಡ್ರಾಯಿಂಗ್ ಬರೆಯೋಕ್ ಬರ್ತಿತ್ತು ಅಂದ್ರೆ ದಿನನಿತ್ಯ ಒಂದು ಡ್ರಾಯಿಂಗ್ ಮಾಡಿ ಸ್ವಲ್ಪ ಸಮಯವನ್ನ ಮೀಸಲಿಡಿ. ಇದರಿಂದಾಗಿ ಏನಾಗ್ತದೆ ಅಂದ್ರೆ ನೀವು ನಿಮ್ಮ ಸ್ಕಿಲ್ಸ್ ಮೇಲೆ ಜಾಸ್ತಿ ವರ್ಕ್ ಮಾಡಿದಾಗೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬೆಳೀತಾ ಹೋಗ್ತದೆ, ಹಾಗೆ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಬರ್ತದೆ. ಸೆಕೆಂಡ್ ಒನ್, ಸೆಲ್ಫ್ ಅಪ್ರಿಶಿಯೇಷನ್. ಜಗತ್ನಲ್ಲಿ ಯಾರಿಗೂ ಈಸಿಯಾಗಿ ಬೆನ್ ತಟ್ಟೋಕ್ ಬರಲ್ಲ. ಸೊ ದೇವ್ರು ಕೊಟ್ಟಂತ ಗಿಫ್ಟ್ ಇದೆ, ಕೈ ಇದನ್ನ ತಗೊಳ್ಳಿ, ಹೇಗೆ ಬೆನ್ ತಟ್ಕೊಳ್ಳಿ. ಇವತ್ತಿನ ದಿನ ನೀವು ಯಾವ ಒಳ್ಳೆ 5 ಕೆಲಸಗಳನ್ನ ಮಾಡಿದ್ದೀರಿ, ಅದರಿಂದ ನಿಮಗೆ ಖುಷಿ ಸಿಕ್ಕಿದೆ, ಬೇರೆಯವ್ರಿಗೆ ಹೆಲ್ಪ್ ಆಗಿದೆ, ಬೇರೆಯವ್ರು ಖುಷಿ ಆಗಿದ್ದಾರೆ ಅನ್ನೋ 5 ಕೆಲಸಗಳನ್ನ ಲಿಸ್ಟ್ ಮಾಡ್ತಾ ಹೋಗಿ. ಮಲ್ಗೋ ಮುಂಚೆ ಇದನ್ನ ಬರೀರಿ. ಬೆಳಿಗ್ಗೆ ಎದ್ದ ತಕ್ಷಣ ಸಾಧ್ಯವಾದ್ರೆ ನೋಡೋದು ಒಳ್ಳೇದು. ಸೊ ಇದರಿಂದ ನಿಮ್ಮಲ್ಲಿ ಯಾವ ವ್ಯಾಲ್ಯೂಸ್ ಇದೆ ಅಂತ ನಿಮ್ಗೆ ತಿಳಿತಾ ಹೋಗ್ತದೆ, ಹಾಗೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗ್ರಾಸ್ಪ್ ಮಾಡುತ್ತೆ ಯು ಆರ್ ವ್ಯಾಲ್ಯೂಯೇಬಲ್. ಇದರಿಂದ ಸೊಸೈಟಿಯಲ್ಲಿ ನಿಮ್ಮ ರೆಸ್ಪೆಕ್ಟ್ ಮತ್ತು ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇವತ್ತಿಂದ ಟ್ರೈ ಮಾಡಿ, ಡೋಂಟ್ ಫಾರ್ಗೆಟ್ ಇಟ್. ಓಕೆ, ನೆಕ್ಸ್ಟ್ ಟಾಪಿಕ್ ಅಲ್ಲಿ ಮೀಟ್ ಆಗೋಣ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಬಾಯ್.